ರೀ ಹೆಂಗ್ ಕಡಿತು ರೀ. ಅಯ್ಯಪ್ಪ ನೋಡಕ್ಕಾಗ್ತಿಲ್ಲ ನನಗಂತೂ. ಅಯ್ಯೋ ಎಷ್ಟೊಂದು ಹತ್ರ ಕಡ್ದು ಬಿಟ್ಟೈತೆ ನಾಯಿ. ಅಯ್ಯೋ ನೀವು ಬರ್ತೀರಾ ಅದು ಇದು ತರ್ತೀರಾ ಅಂತ ನಾನು ಎಷ್ಟು ಖುಷಿ ಖುಷಿಯಿಂದ ವೇಟ್ ಮಾಡ್ತಿದ್ದೆ. ಅಯ್ಯೋ ಎಂಥ ವ್ಯವಸ್ಥೆ ಮಾಡ್ಕೊಂಬಂದ್ರಿ. ನಾನು ಮನೆಯಾಳಿ ಕಾಯಿ ತಗೊಂಬರ್ರಿ ಅಂತ ಯಾಕಾದರೂ ಹೇಳಕ್ ಹೋದ್ನೋ ಏನೋ. ಅಯ್ಯೋ ಸುಗುಣ ನನಗೇನು ಗೊತ್ತೇ ಅಲ್ಲಿ ನಾಯಿ ಐತಿ ಅಂತ ಹೇಳಿ ನಾನೇನು ಮಾಡಿದೆ, ನೀನು ಹೇಳ್ದ ಕಾಯಿ ತಗೊಂಬ ಅಂತ ಹೇಳಿ ಮನೆಗೆ ಹೋಗೋದು ಯಾರು ಅಲ್ಲಪ್ಪ ಅಮ್ಮನ ಸರಿಯಾಗಿ ಬೈದು ಬಂದಿದ್ದೆ, ಈ ಮನೆಗೆ ಬರೋದಿಲ್ಲ ಹಂಗೆ ಹಿಂಗೆ ಅಂತ ಬೈದು ಬಂದ. ಅದಕ್ಕೇ ಇವಾಗ ಯಾರು ಹತ್ಲಾಗೆ ಇವಾಗ ಕೇಳೋಕೆ ಹೋದರೆ ಅಲ್ಲೇ ಕತ್ಲಾಗೈತೆ, ಬೆಳಗ್ಗೆ ಕೊಡ್ತೀವಿ ಅಂತಾರೆ. ಅದಕ್ಕೆ ಬಿಡತ್ಲಾಗೆ ಅಂತ ಲಕ್ಷ್ಮತಿಗೆ ಹೇಳಿದ್ರೆ ಆಯಿತು ಅಂತ ಹೇಳಿ ಸಾಮಾನು ಅಂತ ಹೋಗ್ಬಿಟ್ನಮ್ಮ. ಅಲ್ಲಿ ನಾಯಿ ಅಯ್ಯೋ ಹಂಗಿಂಗೆ ಬರಲಿಲ್ಲ, ಅದು ಬಿಟ್ಟವ್ರೆ. ಕಾಡ್ರು ಬರ್ತವೆ ಕಾಯಿ ರಾಶಿ ಐತಿ ಅಂತ ಬಿಟ್ಟವ್ರೆ. ಬಂದು ಮ್ಯಾಕೆ ಎಗ್ರು ಬಿಟ್ಟು ಮ್ಯಾಲಿಂದ ಕೆಳಕನಾಗ ಇಬ್ರದು ಕೊಡಿಯೋದು ತಡಿಗೆಲ್ಲ ಕಡ್ದು ಬಿಟ್ಟೈತೆ. ಏನು ಮಾಡೋಣ, ಅಲ್ಲಲ್ಲಿ ಅಲ್ಲೋ ಇಟ್ಕೊಂಡಿದ್ದಾವೆ. ಏನು ಮಾಡೋಣಮ್ಮ, ಹೋಗಿ ಇಂಜೆಕ್ಷನ್ ಮಾಡಿಸ್ಕೊಂಬಂದೆ. ಅವ್ರು ಡೇಟ್ ಹಾಕ್ಕೊಟ್ಟವ್ರೆ, ಗೌರ್ಮೆಂಟ್ ಆಸ್ಪತ್ರೆಗೆ ಹೋಗಿ ಇಂಜೆಕ್ಷನ್ ಮಾಡಿಸ್ಕೋಬೇಕು. ಇಂಜೆಕ್ಷನ್ ಓಸು ಮಾಡಿಸ್ಕೋಬೇಕಂತ, ಇಲ್ಲಾಂದ್ರೆ ನಮಗೂ ನಾಯಿ ಇದು ಎರ್ನಾಯಿ ಆದಂಗೆ ಆಗ್ತೀವಂತೆ. ಅದಕ್ಕೇನೆ ಡಾಕ್ಟ್ರು ಹೇಳ್ಯಾರು, ಡೇಟ್ ಹಾಕ್ಕೊಟ್ಟವ್ರೆ ಸುಗುಣ. ಹೋಗತ್ಲಾಗ ನೀವು ಬೇರೆ ನಿನಗೆ ಸಂತೋಷ ಸುದ್ದಿ ಹೇಳ್ತೀನಿ ಅಂತ ಹೇಳ್ತಿದ್ರ. ನಾನಂತೂ ಎಷ್ಟು ಖುಷಿಯಿಂದ ನೋಡ್ತಿದ್ದೆ, ಬರ್ತೀರಾ ಅಂತ ಹೇಳಿ. ಯಪ್ಪ ಕಾಯಿ ತರಲಿಲ್ಲ ಅಂದ್ರೆ ಪರವಾಗಿಲ್ಲ, ಸುಮ್ಮನೆ ಹೋಗ್ಬಾರ್ದಾಗಿತ್ತು ನೀವು ಹೋಗತ್ಲಾಗೆ. ಅಯ್ಯೋ ಶಿವನೇ, ನಾಯಿ ಕಡಿದ್ಬಿಟ್ಟೈತೆ. ನಾಯಿ ಕಡಿದ್ರಂತೂ ಇಂಥದ್ದೆಲ್ಲ ಊಟ ಮಾಡಂಗಿಲ್ಲ, ತಿನ್ನಂಗಿಲ್ಲ, ಮಳೆಯಾಗ ನೆನೆಯಂಗಿಲ್ಲ. ಹಂಗಾಗುತ್ತೆ, ಮಳೆಯಾಗ ನೆನಿಬಾರ್ದು ನೋಡಿ. ಹಂಗೆ ಬೆನ್ನಾಗೆಲ್ಲ ಗಿಬ್ರೈತೆ, ತಡೆನೆಲ್ಲ ಕಚ್ಚೈತೆ ಹಂಗೇನೆ. ಹೋಗತ್ತ ನೋಡಕ್ಕಾಗಲ್ಲ. ಅಯ್ಯೋ ಶಿಶುನೇ ಹೋಗತ್ತ, ಎಂಥ ಕೆಲಸ ಆಗೋತ್ತು. ಇವಳು ಸುಮ್ಮನಿದ್ರು ಇರ್ಬೋದಾಗಿತ್ತು, ಕಾಯಿ ತರಕ್ಕೆ ಯಾಕೆ ಹೇಳಿದ್ಲೋ ಏನೋ. ಅಯ್ಯೋ ನಾನು ಹೇಳಿದ್ಲಲ್ಲ ನನ್ನ ಹೆಂಡ್ತಿ ತಾಂಡೋಗ್ಬೇಕು ಅಂತ ಹೇಳಿ ತಾಂಡೋಗೋಣ ಅಂತ ಓದೆ ಇಂಥದ್ದಾಗ್ಬಿಡ್ತು. ಯಪ್ಪ ಒಂಥರ ಟಿವಿ ಅಂತ ಐತೆ ಅಪ್ಪ. ನೋಡೋಕ್ಕಾಗ್ತಿಲ್ಲ ಯಪ್ಪ, ನನಗಂತೂ ನೋಡೋಕ್ಕಾಗ್ತಾ ಇಲ್ಲ. ಅಯ್ಯೋ ಹೆಂಗಾಗ್ಬಿಟ್ಟೈತೆ ನೋಡ್ರಿ. ಅಯ್ಯೋ ನನಗಂತೂ ಭಯ ಆಗ್ತೈತೆ ಅದನ್ನ ನೋಡಿದ್ರೆ. ಅಯ್ಯೋ ಶಿವನೇ. ಅಯ್ಯ ಮಾಮ ಬಂದೈತೆ ಅಕ್ಕ, ತಂತೇನೆ ಮಾಮ ಕೇಕ್ ತಗೊಂಬರುತ್ತೆ ಅಂತ ಹೇಳ್ದಲ್ಲ. ಹೋಗೋ ಇವನಿಗೆ ಕೇಕ್ ಅಂತೆ, ಅವ್ರಿಗೆ ಪಾಪ ನಾಯಿ ಕಚ್ಚೈತೆ. ಯಾವುದು ಕೇಕ್ ಇಲ್ಲ ಏನೂ ಇಲ್ಲ. ನಾಯಿ ಕಡ್ದೈತೆ ಮತ್ತು ನೀನು ಹೇಳ್ತಿದ್ದೆ ನಿಮ್ಮ ಮಾಮ ಹನಿ ಕೇಕ್ ತರುತ್ತೆ, ಹನಿ ಕೇಕು ಎಲ್ಲ ಹೇಳಿದ್ದೀನಿ, ಮೊಟ್ಟೆ ಪಪ್ಸು ಎಲ್ಲ ತಗೊಂಬರೋಕ್ಕೆ ಅಂತ ಹೇಳ್ತಿದ್ದೆ. ಹೋಗತ್ಲಾಗ ನಾನು ಎಷ್ಟು ಆಸೆಯಿಂದ ಬಂದೆ. ಮಾಮನ ಬೈಕ್ ನಿಂತಿತ್ತ, ಮಾಮ ಬೇರೆ ಬಂದೈತೆ, ಹನಿ ಕೇಕ್ ತಂದಿರುತ್ತೆ ತಿಂಬನ ಅಂತ ಬಂದೆ ನಾನು. ಯಾವ ಹನಿ ಕೇಕು ಬೇಡ, ಯಾತ ಬೇಡ, ಸುಮ್ಕಿರು. ಪಾಪ ಅವ್ರಿಗೆ ನಾಯಿ ಕಡ್ದು ಹೊಟ್ಟು ಇದಾಗೈತೆ ಅಂತದ್ರಾಗ ಇನ್ನೆಲ್ಲಿ ತರಕ್ಕೆ ಹೋಗ್ತಾರೆ. ನಾಳೆ ಕನ್ನಡದ ತಿನ್ನುಮಂತಿ, ಎಲ್ಲ ಟೌನಕ್ಕೆ ಹೋದಾಗ ತಕೊಂಬಂತಿ. ನನಗಂತೂ ನೋಡೋಕ್ಕಾಗ್ತಾ ಇಲ್ಲ. ಸುಮ್ಮನೆ ಸುಗುಣ ನೀನು ಟೆನ್ಷನ್ ಮಾಡ್ಕೊಬಿಡಿ, ಏನೂ ಆಗಲ್ಲ, ಅದೇನೇನೂ ಆಗಲ್ಲ. ನಾನು ಹೋಗಿದ್ನ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ, ಏನೂ ಆಗಲ್ಲ, ಇಂಜೆಕ್ಷನ್ ಮಾಡಿಸ್ಕೊಳ್ರಿ ಅಂತ ಹೇಳವ್ರೆ. ಆಯಿಂಟ್ಮೆಂಟ್ ಎಲ್ಲ ಕೊಟ್ಟವ್ರೆ, ಹಾಕಿದ್ದಾರೆ. ಅದಕ್ಕೊಂದು ಸ್ವಲ್ಪ ಎಲ್ಲ ಯಾತೆ ಟೀಂಚರ್ ಅದು ಇದು ಹಾಕಿ ಎಲ್ಲ ಇದು ಮಾಡಿದ್ರು. ಏನೂ ಆಗಲ್ಲ, ವಾಸಿ ಆಗುತ್ತೆ ಅಂತ ಹೇಳವ್ರೆ. ಬಿಡು. ಅಲ್ಲೇನು ಜಾಸ್ತಿ ಇದು ಆಗಿಲ್ಲ, ತೊಡೆ ತಗೊಂಡು ಸ್ವಲ್ಪ ಕಿತ್ತೈತೆ ಅಷ್ಟೇ. ಮ್ಯಾಲೆಲ್ಲ ನಿಂಗೆ ಕಾಲಾಗೆಲ್ಲ ಗಿಬ್ರಾಡೈತೆ, ಏನೋ ಹಂಗೆ ಇದಾಗಿಲ್ಲ. ಬಿಡು, ಏನು ಮಾಡೋಕ್ಕಾಗುತ್ತೆ, ಆಗೈತೆ ಗ್ರಾಚಾರ. ಹೋಗತ್ಲಾಗೆ ಏನು ಗ್ರಾಚಾರನೋ ಏನೋ, ಏನಪ್ಪ ಮಂಗಾಗುತ್ತೆ. ನೀವು ಬೇರೆ ನನಗೆ ಸಂತೋಷ ಸುದ್ದಿ ಹೇಳ್ತೀನಿ ಅಂದ್ರೆ ಏನಪ್ಪ ಅಂತ ಕಾಯ್ತಿದ್ದೆ. ಏನ್ರಿ ಅದು ಸಂತೋಷದ ಸುದ್ದಿ? ಬಿಡು, ಇವಾಗ ಏನು ಹೇಳೋಣ, ಯಾವಾಗನ ಹೇಳ್ತೀನಿ, ಬೆಳಿಗ್ಗೆ ಆಗಲಿ ಹೇಳ್ತೀನಿ, ಬೆಳಗ್ಗೆಗೆ ಯಾವಾಗ ನಾನು. ಇವಾಗ ಮಾತ್ರೆ ಕೊಟ್ಟಿಲ್ವ ಹೇಳಿ ಅಂದರೆ? ಮಾತ್ರೆ ಕೊಟ್ಟವ್ರು ಕಾಣತ್ತೆ. ಎದ್ದಾಡ್ರಿ ಹೇಳಿ ಅಂದರೆ ಆ ಮಾತ್ರೆ ಕೊಟ್ಟಿದ್ದಾರೆ ಅಂತೀಯ. ಹಂಗೇನೆ ಹೆಂಗತ್ಲಾಗೆ ಮಾತ್ರೆ ನುಂಗಿ ಉಂಡು ಮನಿಕೆ ಮಂತ್ರಿ ಎದ್ದಾಡ್ರಿ. ಹಂಗೆ ಮನಿಕೆ ಬೇಡ್ರಿ, ನೋವು ಸಾಯುತ್ತೆ. ಅವ್ರು ಕೊಟ್ಟಿರೋದು ಮಾತ್ರೆ ನುಂಗಿರಿ, ನೋವೆಲ್ಲ ವಾಸಿ ಆಗುತ್ತೆ. ಅಯ್ಯೋ ಮಾವ ಎಲ್ಲಿ ನಾಯಿ ಕಚ್ಚಿಸ್ಕೊಂಬಕೋತೋ ಏನೋ. ಯಾಕೆ ಮಾಮಗೆ ನಾಯಿ ಕಡ್ದೈತೆ? ಕಣೋ, ನಾಯಿ ಕಡ್ದೈತೆ. ಎಷ್ಟು ಸತಿನ ಹೇಳ್ಬೇಕು, ಮಾತಾಡ್ತಾ ಇದೀವಿ ನಾಯಿ ಕಡ್ದೈತೆ ಅಂತೇಳಿ ತಿರ್ಗಾ ಕೇಳ್ತಾನೆ ನಾಯಿ ಕಡ್ದೈತೆ ಅಂತ. ನಾಯಿ ಕಡ್ದೈತೆ ನಿಮ್ಮ ಮಾಮಗೆ. ಹೋಗು, ಅದೆಂತ ನಾಯಿ ಏನು ಹೋಗತ್ತ. ನಾನೇ ಆ ಥರ ತಾಂಡು ಹೊಡೆದು ಬಿಡ್ತಿದ್ದೆ. ಸರಿಯಾಗಿ ನಾಯಿ ಸಿಕ್ಬಿಟ್ಟಿದ್ರೆ ನನಗೆ ಯಾಕಂದ್ರೆ ದಂಡಿನ ತಾಂಡು ಸರಿಯಾಗಿ ಗೇರಿಕ್ಬೇಕಾಯ್ತು ಕಣ್ರಿ ನೀವು. ಕಾಯಿದ್ವು ಅಂತ ಎಲ್ಲ ಕಾಯಿ ತಾಂಡು ಹಿಂಗೆ ಮಕ್ಕಕ್ಕೆ ಸರಿಯಾಗಿ ಎಸಿಬೇಕಾಯ್ತು. ಓಡೋಗ ಹಂಗೆ ಹೇಳ್ತೀನಿ, ದರಿದ್ರ ನಾಯಿ. ಅದೆಂತ ನಾಯಿ ಕಡೀತು. ಅಯ್ಯೋ ಅದಂತ ನಾಯಿ ಎಲ್ಲ ಸುಗುಣ. ಯಪ್ಪ ಅದನ್ನೆಲ್ಲ ನಾವು ಓಡ್ಸೋಕ್ಕಾಗದೆ, ವಾದ್ಯಕ್ಕಾಗದೆ ನಾನು. ಅದು ಒಳ್ಳೆನೇ ಈ ಯಮ ಆಗೈತೆ, ಎಷ್ಟು ದಪ್ಪ ಐತೆ, ಸಾಕಿರೋ ನಾಯಿ ಹೆಂಗೈತೆ ಹಂಗೇನೆ. ಯಪ್ಪ
ಆಗಲಿಲ್ಲಮ್ಮ ಅದು ನಡೆಯೋಕ್ಕೆ. ಅಲ್ಲೆಲ್ಲ ನಮ್ಮ ಮಗ್ಲಾಗ ಒಂದು ಕೋಲ್ಗಿಲ್ ಇರ್ಲಿಲ್ವಿ, ಕೋಲ್ಗಿಲ್ ತಾಂಡಾದ್ರೆ ಇಕ್ಬೋದಾಗಿತ್ತು. ಕೋಲ್ಗಿಲ್ ತಾಂಡು ಕಲ್ಲು ಇದು ಕಾಯಿಗೆ ಇದ್ವಲ್ಲ, ಕಾಯಿ ತಂದು ಹಿಂಗೆ ಪಟ 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 ಮಕ್ಕೆಸ್ತಿದ್ರೆ ಆಗಿತ್ತು. ಅದು ಹಿಂದಕ್ಕೆ ಬಂದು ಕಾಣತ್ತೆ, ಹಿಂದಕ್ಕೆ ಬಂದು ಬೆನ್ನಿನ ಮ್ಯಾಕೆ ಇದು ಮಾಡಿಬಿಡ್ತು. ಮುಂದಿದ್ರೆ ಹೆಂಗೋ ಕಾಯಿ ಪಾಯಿ ತಾಂಡು ಎಸಿಬೋದಾಗಿತ್ತು. ಹಿಂದಕ್ಕೆ ತಿರುಗಿಣ ಹೆಂಗೆ ಎಸಿತೀಯ? ಅದು ನಾನು ಇತ್ಲಾಗ ಹಿಂಗೆ ತಿರುಗ್ದಂಗೆಲ್ಲ ಅದು ಹಿಂದಕ್ಕೆ ಬೆನ್ನಿನ್ಕೆ ಹೋಗೋದು. ಅದು ಹೆಂಗೆ ಇದು ಮಾಡೋಣ? ಅದು ಬೆನ್ನಿಂದಕ್ಕೆ ಬಂದುಬಿಡ್ತಾ, ಅದಕ್ಕೆ ಅರ್ಧ ನನಗೆ ಇದಾಗ್ಬಿಡ್ತಾ ಅಷ್ಟೇ. ಮುಂದಿದ್ರೆ ಕಾಯಿ ತಾಂಡು ಎಸಿತಿದ್ದೆ ಓಡೋಗ್ಲಿ ಅಂತ ಹೇಳಿ. ನನಗೆ ಸಿಗ್ಬೇಕನ್ನ ಏನಿಲ್ಲ. ಹಿಂಗೆ ಯಾತನ ದಣ್ಗಿನ ತಂಡು ಏರಿಕೊಬಿಡ್ತೀನಿ ಹಂಗೇನೆ. ಥೂ ಅದೇಂತ ನಾಯಿ ಅಂತ ಕಡಿಯ ನಾಯಿ ಯಾತಕ್ಕೆ ಸಾಕಿದಾರೆ ಅಲ್ಲಿ ಅವರು? ಯಾರನ್ನ ಹೇಳೋಕ್ಕಾಗಲ್ವ ಊರಾಗಿ ಅಂತ ಕಡಿಯನ ಇಟ್ಕೊಂಡ್ರೆ ಯಾರ್ಗನ್ನ ಕಡೋದ್ರೆ ಎಂಪಾಡು. ಹೋಗತ್ತ ನನ್ನ ಕೈಗೆ ಅದು ನಾಯಿನೂ ಸಿಗಲಿ, ಊರಿಗೋದಾಗ ತೋರಿಸ್ರಿ ಹೇಳ್ತೀನಿ, ದಣ್ಣೆ ತಾಂಡು ಸರಿಯಾಗಿ ಏರಿಕ್ತೀನಿ. ಎಂಥ ಕೆಲಸ ಮಾಡೈತೆ ನೋಡೋ ನಾಯಿ, ದರಿದ್ರ ನಾಯಿ. ಬಿಡಿಸೋಕೋಣ. ಅಯ್ಯಪ್ಪ ಆಮೇಲೆ ಹೊಡಿಯೋಕೆ ಹೋದ್ಗಿದ್ದಿ, ಅದು ಒಳ್ಳೇದಲ್ಲ. ಅವರು ಅಲ್ಲಿ ಶೆಡ್ಡಿನ ತೆಗೆ ಸಾಕಿವ್ರೆ ಲಕ್ಷ್ಮತ್ತೇವರು ಅಲ್ಲಿ, ಯಾಕಂದ್ರೆ ಕಾಯಿ ಅದು ಹಾಕಿರ್ತಾರಲ್ಲ, ಬಂದು ಕಾಯಿ ಪಾಯಿ ತಗೊಂಡೋಗ್ತಾರೆ ಕಳ್ಳರು ಅಂತ ಹೇಳಿ ಹಂಗೆ ಮಾಡಿದ್ದಾರೆ. ಬಿಡು ಸುಮ್ಮನಿರು, ಯಾತು ಹೊಡಿಯೋಕೆ ಹೋಗ್ಬಿಡ. ಅಯ್ಯಪ್ಪ ನಾಯಿ ಒಳ್ಳೇದಲ್ಲ, ಆಮೇಲೆ ಯಾವತ್ತನ ಹೊಡಿಯೋಕೆ ಹೋದ್ಗಿದೀಯ. ಅಯ್ಯಮ್ಮ ಅದು ಏನಿಲ್ಲ, ಹಂಗಿಂಗಿಲ್ಲ ಬಿಡು. ಮತ್ತು ಯಾಕೆ ಮುಟ್ಟಕ್ಕೆ ಹೋಗ್ಬೇಕು? ನಾಯಿ ಹಂಗೆ ಮತ್ತೆ ನಿಯತ್ತಿರೋ ಅವರು ಮುದ್ದೆ ಹಾಕಿ ಚೆನ್ನಾಗಿ ಸಾಕಿರ್ತಾರೆ. ನಿಯತ್ತಿಂತಾನೆ ಯಾರನ್ನ ಬಂದವ್ರೆ ಅಂದರೆ ಕಾಲ್ತನ ಮಾಡಕ್ಕೆ ಬಂದವ್ರೆ ಅಂತ ಹೇಳಿ ಅದಕ್ಕೆ ಕಡಿಯಕ್ಕೆ ಬರ್ತವೆ. ನಾಯಿ ನಿಯತ್ತಿನ ಪ್ರಾಣಿ. ಸುಮ್ಕಿರಂತಾಗೆ ಯಾಕೆ ನೀಯತ್ತು ಏನು ನೀಯತ್ತಿನ ನಾಯಿ ಅಂತಿ? ಹಿಂಗೆ ಕೊಡಿದ್ರೆ ನೀಯತ್ತಿನ ನಾಯಿ ಅಂತಾರೆ ಹೇಳಂತ. ಹಿಂಗೆ ಮನುಷ್ಯನ ಕಾಡಿದ್ರೆ ಏನಾಗಬೇಕು? ಹೆಂಗೆ ಕಿತ್ತೈತಲ್ಲ. ಅಯ್ಯಪ್ಪ ದೇವ್ರೆ, ನನಗಂಗೆ ನೋಡಿ ಹೊಳು ಬಂದಂಗೆ ಆಗ್ತೈತೆ. ಪಾಪ ಎಷ್ಟು ನಾವು ಮುಂದೆ ಬಸಿದ್ರು ಏನೋ ಅಂತ. ಪಾಪ ಹಿಂಗೆ ಹಂಗೆ ಕಿತ್ತೈತೆ ನೋಡಿ. ಹಂಗೆ ನಾಯಿ ನೋಡೋಕ್ಕೆ ಒಂಥರ ಬೈವದಂಗೆ ಆಗುತ್ತೆ. ಹಂಗೆ ನನಗೆ ತಡೆ ತಗಂತ ಹೆಂಗೆ ಕಿತ್ತೈತೆ ಪಾಪ. ಚರ್ಮನೆ ಕಾಣಿಸುತ್ತೆ ಹಂಗೆ ಕಂಪಿಗೆ ಐತೆ ಹಂಗೇನೆ. ಕೆಂಪು ಕಾಣಿಸುತ್ತೆ ಹಂಗೆ ಕಿತ್ತೈತೆ. ಹೋಗತ್ತ ಎಂಥ ಕೆಲಸ ಆಗೋಯ್ತು. ನಮ್ಮ ಗ್ರಾಚಾರಕ್ಕೆ ಏನೋ, ನಮ್ಮ ಗ್ರಾಚಾರ ಹೆಂಗೈತೆ ಏನೋ. ಯಪ್ಪ ದೇವ್ರೆ, ಇದೊಳ್ಳೆ ಸವಾಸ ಆತಲ್ಲಪ್ಪ ದೇವ್ರೇ, ಮಂಗಾಗುತ್ತೆ ನಮಗೆ. ಹಂಗೇನೆ ಹೋಗತ್ತ ಸುಮ್ಕಿರತ್ತೆ. ಏನಾಗಲ್ಲ, ಉಳ್ಳ ಅನಿವಾರ್ಯ ಆಗೈತಿ, ಏನು ಮಾಡೋಕ್ಕಾಗಲ್ಲ. ಸುಮ್ಕಿರು, ಅದೆಲ್ಲ ಇಂಜೆಕ್ಷನ್ ಮಾಡಿಸ್ಕೊಂಡ್ರೆ ಸರಿ ಹೋಗುತ್ತೆ. ಸರಿ ಉರಿತೈತೆ. ಯಾತನ ಆಯಿಂಟ್ಮೆಂಟ್ ಹಚ್ಚನ, ತಣ್ಣಗಾಗ್ತೈತೆ ಉರಿತೈತೆ. ಒಂಥರ ಕಿತ್ತಂಗಾಗುತ್ತೆ ಸುಗುಣ, ಕಿತ್ತಂಗಾಗುತ್ತೆ ಕಣೆ. ಅಯ್ಯೋ ಸುಗುಣ, ಅಲ್ಲಿ ನಾಟಿ ಔಷಧ ಕೊಡ್ತಾರಂತೆ. ನಾಯಿ ಕಡ್ದಿರೋರ್ಗೆ ಅದನ್ನ ಕೊಡಿಸಿ ಬರಬೇಕು. ಅದನ್ನ ಕೊಡಿಸ್ಕೊ ಬಂದರೆ ಒಂದೆರಡು ದಿನ ಪಥ್ಯವಿರಬೇಕು. ಒಂದೆರಡು ದಿನ ಮಣ್ಣುಳ್ಳಿ ಕಾಳು ಸಾರು ಅದು ಉಂಡ್ಕೊಂಡು ಪಥ್ಯವಿರಬೇಕು. ಅದಕ್ಕೆ ನಾಟಿ ಔಷಧ ಕೊಡ್ಸೋಣ. ಸುಮ್ಕಿರು, ನಾಟಿ ಔಷಧ ಕೊಡ್ಸಿರತ್ತ ವಾಸಿ ಆಗುತ್ತೆ ಅಪ್ಪನ. ಅದು ತಿರ್ಗಾ ಅದೇನು ರಿಯಾಕ್ಷನ್ ಆಗಲ್ವಂತಿ. ತಿರ್ಗಾ ಅದೇ ಮಳೆ ಪಳೆ ಬಂದಾಗ ನಾಯಿ ಕಡ್ದಿರೋದು ಅದೆಲ್ಲ ನಾಯಿ ಬೊಗಳೋದು ಒಂಥರ ಇರ್ನಾಯ್ದಂಗೆ ಆಗೋದು ಆಗ್ತಾರಲ್ಲ, ಹಂಗೆಲ್ಲ ಆಗಲ್ವಂತಿ. ಅಲ್ಲೆಲ್ಲ ನಾಟಿ ಔಷಧ ಕೊಡ್ತಾರಂತೆ, ಕೊಡ್ಸಾನ. ನಮ್ಮ ಕಣಮ್ಮಂಗೆ ಮಾಡ್ಬೇಕು ಸುಮ್ಮನೆ. ಅವರು ನಿಂಗಣ ಕಡ್ದಿತ್ತು, ಅದೆಲ್ಲಿ ಕೇಳಂತಾಡಿ ನಿಂಗಣ. ನಿಂಗಣ ಹಿಂಗೆ ನನ್ನ ಹಳಿ ಕಡ್ದೈತೆ ಅಂತ ಕೇಳ್ತೀನಿ. ಆ ಅಣ್ಣೆ ಹೋಗಿ ಅವಾಗ ಆ ಅಣ್ಣೆ ಹಂಗೆ ಎರ್ನಾಯಿ ಬಂದಿತ್ತು, ಎರ್ನಾಯಿ ಕಡ್ದಿತ್ತು ಹಂಗಂತ ಹೇಳ್ತಿತ್ತು. ಆ ಅಣ್ಣೆ ಔಷಧ ತಿಂದಿದ್ದೆ, ಪಥ್ಯವಿದ್ದೆ ಅಂತ ಹೇಳ್ತಿತ್ತು. ಒಂದೆರಡು ದಿನ ಪಥ್ಯವಿರಬೇಕು. ನಾನಂತೂ ನಮ್ಮ ಮನೆಯವ್ರು ಬರ್ತಾರೆ ಅಂತ ಎಷ್ಟು ಖುಷಿಯಿಂದ ಕಾಯ್ತಿದ್ದೆ. ಹಿಂಗಾಗುತ್ತೆ ಎಂಬುದು ಯಾರಿಗೆ ಕಂಡಿವೆ? ಅಯ್ಯೋ ನೋಡೋಕ್ಕಾಗಲ್ಲ ನನಗಂತೂ. ಹಂಗಾಗ್ಬಿಟ್ಟೈತಿ. ಅಯ್ಯೋ ನಾನು ಯಾಕಾದರೂ ಹೇಳಿದ್ನೋ ಕಾಯಿ ತಗೊಂಬರ್ರಿ ಎಂಬಂಗಾಗೈತಿ. ಇವಾಗ ಒಂದು 10 ಕಾಯಿ ದುಡ್ಡು ಕೊಟ್ಟು ತಂದಿದ್ರು ತರ್ಬೋದಾಗಿತ್ತು. 10 ಕಾಯಿಗೋಸ್ಕರ ಇವತ್ತು ನೋಡಿ ಇವತ್ತು ಎಂಥ ಇದನ್ನ ಅನುಭವಿಸ್ಬೇಕು ಹೋಗತ್ಲಾಗೆ. ಇವ್ರು ಯಾಕಾದರೂ ಹೋದ್ರೋ ಏನೋ. ನೋಡ್ತಾ ಇರ್ರಿ, ನೆನ್ನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.